ಸಾಮಾನ್ಯವಾಗಿ ಬಿಸಿಬೇಳೆಭಾತ್ ಮಾಡಿದಾಗ ಮೊಸರನ್ನ ಮಾಡಿದಾಗೆಲ್ಲ ಸುಮಾರು ಜನ ಹೇಳಿರೋದು ಕೇಳಿದ್ದೀನಿ. ಬೆಳಗ್ಗೆ ಹೊತ್ತು ನಾವು ರೆಡಿ ಮಾಡ್ತೀವಿ ಬಿಸಿಬೇಳೆಭಾತು ಮೊಸರನ್ನ ಎಲ್ಲ, ಮಧ್ಯಾಹ್ನ ಬಡಿಸೋಷ್ಟೊತ್ತಲ್ಲಿ ಗಟ್ಟಿಯಾಗೋಗಿರುತ್ತೆ, ತಿನ್ನಲಿಕ್ಕೆ ಆಗಲ್ಲ, ಮೊಸರನ್ನ ಭಾಳ ಹುಳಿ ಬಂದುಬಿಟ್ಟಿರುತ್ತೆ. ಅದು ಹೆಂಗಪ್ಪ ತಿನ್ನೋದು ಅಂತ ಎಲ್ಲರೂ ಇದು ಮಾಡ್ತಾರೆ, ಏನು ಮಾಡಬೇಕು ಅಂತ. ಈ ಥರ ಕೆಲವೊಂದು ಸ್ಮಾಲ್ ಟಿಪ್ಸ್ ಫಾಲೋ ಮಾಡಿದ್ರೆ ಸೂಪರಾಗಿರುತ್ತೆ ಬಿಸಿಬೇಳೆಭಾತು. ನೀವು ಬಡಿಸ್ಬೇಕಾದ್ರೆ ಈ ಕನ್ಸಿಸ್ಟೆನ್ಸಿ ಲಿಕ್ವಿಡಾಗೇ ಇರುತ್ತೆ, ಮೊಸರನ್ನ ಹುಳಿನೇ ಬಂದಿರಲ್ಲ. ಖಂಡಿತ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ, ಫಾಲೋ ಮಾಡಿ, ಟ್ರೈ ಮಾಡಿ, ನಿಮಗೂ ಸೂಪರಾಗಿ ಬರುತ್ತೆ. ತರಕಾರಿಗಳಲ್ಲಿ ಬೀನ್ಸು, ಕ್ಯಾರೆಟು, ಬಟಾಣಿ ಮತ್ತು ಆಲೂಗೆಡ್ಡೆ, ಟೊಮೆಟೊ ಎಲ್ಲ ಹಾಕಿ ಮುಳುಗಷ್ಟು ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಬೇಯಲಿಕ್ಕಿಡಿ. ಈ ತರಕಾರಿ ಬೇಯಲಿಕ್ಕಿಡೋಷ್ಟೊತ್ತಲ್ಲಿ ಮೊದಲೇ ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆ ಎರಡನ್ನೂ ಕುಕ್ಕರಲ್ಲಿ ಜೋಡಿಸ್ಬಿಡಿ. ಎಷ್ಟು ಮಾಡ್ಕೊಳ್ತಿರೋ ಬಿಸಿಬೇಳೆಭಾತು ಅದಕ್ಕೆ ತಕ್ಕಾಗಿ ಅಕ್ಕಿ ಇಟ್ಬಿಡಿ. ನಾನಿಲ್ಲಿ 1 ಪಾವು ಅನ್ನ ಮಾಡ್ತಾಯಿದ್ದೀನಿ, ಅರ್ಧ ಬಿಸಿಬೇಳೆಭಾತ್ಗೆ ಅರ್ಧ ಮೊಸರನ್ನಕ್ಕೆ ಅಂತ. ಬೇಳೆನೂ ಕೂಡ 1 ಪಾವು ಅಕ್ಕಿಗೆ ಅರ್ಧ ಪಾವು ಬೇಳೆ ಲೆಕ್ಕದಲ್ಲಿ ಬೇಳೆ ಕೂಡ ಇಟ್ಬಿಟ್ಟಿದ್ದೀನಿ. ಆ ಕುಕ್ಕರ್ ಕೂಗಿ ಪ್ರೆಷರ್ ಇಳಿಯೋಷ್ಟೊತ್ತಲ್ಲಿ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ. ಒಂದು 3/4 ಬೆಂದಿದ್ರೆ ಸಾಕು. ಆವಾಗ ನಾವು ಪ್ರೆಷರ್ ಇಳಿದ್ಮೇಲೆ ಬೇಳೆನೂ ಕೂಡ ನಾವು ಸೇರಿಸ್ಕೊಂಡು ಬೇಳೆ ಮತ್ತು ತರಕಾರಿ ಎರಡು ಹೊಂದಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬರುತ್ತೆ. ನೋಡಿದ್ರೆ ಬೇಳೆನೂ ಕೂಡ ಸೇರಿಸಿದ್ದೀನಿ. ಕುಕ್ಕರಲ್ಲಿ ಇಟ್ಬಿಟ್ರೆ ತುಂಬ ಬೇಗ ಕೆಲಸ ಆಗೋಗುತ್ತೆ. ಕೆಲವರು ಬೇಳೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕಿ ಹೊರಗಡೆನೇ ಬೇಯಿಸ್ತಾರೆ, ಬಟ್ ಚೆನ್ನಾಗಾಗುತ್ತೆ, ಬಟ್ ತುಂಬ ಟೈಮ್ ತೊಗೊಳುತ್ತೆ. ಅದ್ರ ಬದಲು ಕುಕ್ಕರಲ್ಲಿ ಮೊದಲೇ ಬೇಳೆ ಬೇಯಿಸ್ಕೊಂಡ್ಬಿಟ್ರೆ ಈಸಿ ಮಾಡೋದು. ಈಗ ಬಿಸಿಬೇಳೆಭಾತ್ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 3-4 ಟೀ ಸ್ಪೂನು ಬಿಸಿಬೇಳೆಭಾತ್ ಪುಡಿ ಇಡಿಸುತ್ತೆ ಇದಕ್ಕೆ. ನಿಮಗೆ ಪೌಡ್ರ್ ಮಾಡೋದು ಹೇಗೆ ತಿಳ್ಕೊಬೇಕು ರೆಸಿಪಿ ಇದ್ದರೆ ನಾನು ಕಮೆಂಟ್ಸಲ್ಲಿ ಹೇಳಿ, ನಾನು ಒಂದು ದಿವಸ ವೀಡಿಯೋ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದು ಮನೇಲೇ ಮಾಡಿದಂಥ ಬಿಸಿಬೇಳೆಭಾತ್ ಪೌಡರ್ ತುಂಬ ರುಚಿಯಾಗಿ ಬರುತ್ತೆ, ಒಳ್ಳೆ ಕಲರ್ಫುಲ್ಲಾಗಿರುತ್ತೆ. ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಕೂಡ ನಾನು ಇಲ್ಲಿ 4-5 ಟೀ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿದ್ಬಿಟ್ಟು ಕೂಡ ನೀವು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಸೇರಿಸ್ಕೋಬೇಡಿ, ಕೊಬ್ಬರಿ ತುರಿ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಹುಣಸೆಹಣ್ಣು ರಸನೂ ಅಷ್ಟೇ, ಚಿಕ್ಕ ನೆಲ್ಲಿಕಾಯಿ ಸೈಜಿನ ಹುಣಸೆಹಣ್ಣು ನೆನೆಸಿ ಅರ್ಧ ಕಪ್ ನೀರಲ್ಲಿ ರಸ ತೆಗೆದು ಹಾಕಿದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ನೋಡ್ಕೊಳ್ತಾ ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳಿ. ಮತ್ತು ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಆಗೋಕ್ಕೆ 2 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್ ಅಲ್ಲ, ಇಲ್ಲಿ ಹಾಕ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಹಾಕಿದ್ದಾಗಿದೆ. ಸಾಂಬಾರು ಇವಾಗ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ಬೇಯಿಸಿದಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಪಾವಷ್ಟು ಅನ್ನ ಸೇರಿಸ್ತಾ ಇದ್ದೀನಿ. ಅನ್ನ ಹುಳಿ ಎಲ್ಲ ಸೇರಿಕೊಂಡು ಹೊಂದಿಕೊಂಡು ಚೆನ್ನಾಗಿ ಕುದಿ ಬರಬೇಕು, ಸಖತ್ತಾಗುತ್ತೆ. ಆಮೇಲೆ ಸ್ವಲ್ಪ ಇಂಗಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನ ಒಗ್ಗರಣೆಗೆ ಹಾಕೊಂಬಿಡಿ, ಒಳ್ಳೆ ಕಲರ್ ಬರುತ್ತೆ. ಲಾಸ್ಟಲ್ಲಿ ಫೈನಲಲ್ಲಿ ತುಪ್ಪದಲ್ಲಿ ಗೋಡಂಬಿ ಹಾಕಿ ಒಗ್ಗರಣೆ ಕೊಟ್ಟರೆ, ಸಾಸಿವೆ ಗೋಡಂಬಿ ಎಲ್ಲ ಒಗ್ಗರಣೆ ಕೊಟ್ಟರೆ ಸೂಪರಾದ ಬಿಸಿಬೇಳೆಭಾತು ಘಮ ಘಮ ಅಂತ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಸ್ವಲ್ಪ ನಿಮಗೆ ಡೈಲ್ಯೂಟ್ ಅಂತ ಅನಿಸುತ್ತಲ್ವಾ, ಆದರೆ ಇದೇ ಸ್ಟೇಜಲ್ಲಿ ಇರಲಿ. ನೀವು ಬಡಿಸ್ಬೇಕಾದ್ರೆ ನೋಡಿ ಒಳ್ಳೆ ಕರೆಕ್ಟಾದ ತಿನ್ನಲಿಕ್ಕೆ ಹದವಾಗಿ ಇರುತ್ತೆ. ಈಗ ಬಿಸಿಬೇಳೆಭಾತು ಸೂಪರಾಗಿ ರೆಡಿಯಾಗಿದೆ. ನೆಕ್ಸ್ಟು ನಾನು ಹೇಳ್ದಂಗೆ ಮೊಸರನ್ನ ಮಾಡೋಣ. ಮೊಸರನ್ನಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು 2-3 ಟೀ ಸ್ಪೂನಷ್ಟು ಬೆಣ್ಣೆ ಹಾಕೋಬೇಕು. ನೀವು ಬೆಣ್ಣೆಲೇ ಒಗ್ಗರಣೆ ಕೊಡಿ, ಮೊಸರನ್ನಕ್ಕೆ ಸಖತ್ತಾಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತು ಇಲ್ಲಿ ನಾನು ನನ್ನ ಮಗನಿಗಿಷ್ಟ ಅಂತ ಒಂದು ಅರ್ಧ ಮುಷ್ಟಿಯಷ್ಟು ಈರುಳ್ಳಿ ಹೆಚ್ಚಾಕಿದ್ದೀನಿ. ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಇಲ್ಲ ಹಬ್ಬ ಹರಿದಿನಗಳಿಗೆ ಈರುಳ್ಳಿನ ಸೇರಿಸ್ಕೊಳ್ಳೋದಿಲ್ಲ, ಅದು ನಿಮ್ಮ ಚಾಯ್ಸು ನೋಡ್ಕೊಳ್ಳಿ. ಮತ್ತು ಇಲ್ಲಿ 1 ಲೋಟ ಹಾಲು ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮೊಸರನ್ನ ಅಂದ ತಕ್ಷಣ ಮೊಸರಲ್ಲೇ ಕಲಿಸ್ಬೇಕು ಅಂತಿಲ್ಲ, ಫಸ್ಟು ಹಾಲಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬರಬೇಕು. ಚೆನ್ನಾಗಿ ಕುದ್ದ ಮೇಲೆ ಬೇಯಿಸಿದಂಥ ಅನ್ನನ ಹಾಕಿ ಚೆನ್ನಾಗಿ ಹೊಂದಿಸ್ಬಿಟ್ಟು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಕೈ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, ಒಣ ದ್ರಾಕ್ಷಿ ಎಲ್ಲ ಹಾಕಿ, ಈಗ ಬಂತು ನೋಡಿ ಮೇಯ್ನ್ ಇಂಗ್ರೀಡಿಯೆಂಟು, ಲಾಸ್ಟಲ್ಲಿ ಒಂದು ಅರ್ಧ ಕಪ್ಪಷ್ಟು ಮಜ್ಜಿಗೆ ಹಾಕೋಬೇಕು. ಮೊಸರು ಹಾಕೋಬೇಡಿ, ಮಜ್ಜಿಗೆ ಹಾಕಿ ಚೆನ್ನಾಗಿ ಕಲಸಿಡಿ. ಈಗ ನೋಡಿ ಹಾಲೇ ಜಾಸ್ತಿ, ಮಜ್ಜಿಗೆ ಕಡಿಮೆ. ಸೂಪರಾಗಿ ಮಧ್ಯಾಹ್ನ ತಿನ್ನಲಿಕ್ಕೆ ಅಷ್ಟೊತ್ತಲ್ಲಿ ಮೊಸರನ್ನ ರೆಡಿಯಾಗಿರುತ್ತೆ. ಸ್ಮಾಲ್ ಟಿಪ್ಸನ್ನ ಫಾಲೋ ಮಾಡಿಕೊಂಡ್ರೆ ಸೂಪರಾಗಿ ಮೊಸರನ್ನ ಬಿಸಿಬೇಳೆಭಾತು ಎರಡನ್ನೂ ಮಧ್ಯಾಹ್ನ ಲಂಚ್ಗೆ ನೀವು ಸರ್ವ್ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.